ಮುಖ್ಯಮಂತ್ರಿಯವರು ಹೇಳ್ತಾರೆ ನನ್ನ ಹೆಂಡತಿಗೆ ಅರಿಶಿನ ಕುಂಕುಮ ರೀತಿಯಲ್ಲಿ ನಮ್ಮ ಅವರ ತವರು ಮನೆಯಿಂದ ಬಂದಿರುವಂತದ್ದು ಜಮೀನು ಅದನ್ನ ಮೂಡಾದವರು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು ನಂತರ ಬಿಜೆಪಿ ಅವಧಿಯಲ್ಲಿನೇ ಅವರಿಗೆ 50-50 ಅನುಪಾತದ ಅಡಿಯಲ್ಲಿ ನಮಗೆ ಪರಿಹಾರವನ್ನ ಪರ್ಯಾಯ ಸೈಟ್ ಅನ್ನು ಕೊಡೋದಕ್ಕೆ ಹೊರಟಿದ್ರು ಅಂತ ಬಿಜೆಪಿ ಆಡಳಿತ ಅವಧಿಯಲ್ಲಿ ತಮ್ಮ ಕುಟುಂಬಸ್ಥರಿಗೆ ಅಥವಾ ಶ್ರೀಮತಿಯವರಿಗೆ ನಿವೇಶನಗಳು ಬಂದಿದೆ ಅದು ಸರಿಯಾದ ಕ್ರಮದಲ್ಲಿ ಬಂದಿದೆಯಾ ಅದರಲ್ಲಿ ಏನಾದರೂ ಅಕ್ರಮ ಆಗಿದೆಯಾ ಒಬ್ಬ ವಿರೋಧ ಪಕ್ಷದ ನಾಯಕರು ಅವತ್ತು ಸಿದ್ದರಾಮಯ್ಯನವರು ನೋಡ್ಕೋಬೇಕಾಗಿತ್ತಲ್ಲ ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಅಕ್ರಮ ಆಗಿ ನಿಮಗೆ ನಿವೇಶನ ಬಂದಿದೆ ಅಂತೇಳಿ ತೊಗೊಬಿಡ್ತೀರ ಹಾಗಾದರೆ ನಮ್ಮ ಹತ್ರ ಇವತ್ತು ದಾಖಲೆ ಇದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಬಂದಿರತಕ್ಕಂಥ 14 ನಿವೇಶನಗಳು ಯಾವುದೇ ಕಾರಣಕ್ಕೂ ಇದು ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನಗಳು ಈ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು ಕಾನೂನಾತ್ಮಕವಾಗಿ ಬಂದಿಲ್ಲ ಅದು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಬಂದಿದೆಯೋ ಅದು ಬೇರೆ ಪ್ರಶ್ನೆ ಆದರೆ ಅಕ್ರಮನೇ ಅದು ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ಶೆಲ್ಟರ್ ತೆಗೆದುಕೊಂಡು ಓಡೋಗ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು. ಆದರೆ ಮೂಡಾದಲ್ಲಿ ನಿಮ್ಮವರೇ ಇದ್ರಲ್ಲ ಅವ್ರಿಗೆ ಹಂಗಾರೆ ಗೊತ್ತಿರಲಿಲ್ವಾ ಈಗ ಕೊಟ್ಟ ಸಂದರ್ಭದಲ್ಲಿ ಮೂಡಾದಲ್ಲಿ ನಿಮ್ಮವರೇ ಇದ್ರಲ್ಲ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಿದ್ದರು ಇದು ರಾಜ್ಯ ಸರ್ಕಾರಕ್ಕೆ ಬಂದಿದೆ ಅದು ಕೂಡ ತೀರ್ಮಾನ ಆಗಿರ್ತಕ್ಕಂಥದ್ದಲ್ಲ ಅಲ್ಲಿ ಯಾರೋ ಕೆಲವರು 2-3 ಜನ ಅಧಿಕಾರಿಗಳು ಸೇರಿಕೊಂಡು ನನಗನ್ನಿಸ್ತದೆ ಅಥವಾ ಮೈಸೂರಲ್ಲಿ ನಾನು ಕೂಡ ಹಗರಣ ಈಚೆಗೆ ಬಂದ ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ವಿಪಕ್ಷ ನಾಯಕರಿದ್ದಾರೆ ಅವರ ಕುಟುಂಬಕ್ಕೆ ಕೊಟ್ಟರೆ ಅವ್ರಿಗೇನೋ ಒಳ್ಳೇದಾಗ್ಬೋದು ಅಂತ ಅಕ್ರಮ ಕೊಟ್ಟಿದ್ದಾರೆ ಇವರು ಅಕ್ರಮವಾಗಿ ಬಂದಿದ್ದರೂ ಸಹ ತಮ್ಮ ಕುಟುಂಬಕ್ಕೆ ಬಂದಿದೆ ಅಂತೇಳಿ ಒಪ್ಕೊಂಡಿರ್ಬೋದು ಇವೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅದಕ್ಕಿಂತ ಪೂರ್ವವಾಗಿ ಸದನದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ವಲ್ಲ ನಾವು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು 1 ತಾಸು 2 ತಾಸು ನೆನೆ ಪತ್ರಿಕಾಗೋಷ್ಠಿ ಮಾಡಿದ್ರು ಅದೇ ಸಮಯವನ್ನು ಸದನದಲ್ಲಿ ಚರ್ಚೆ ಮಾಡ್ಬೋದಿತ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಏನು ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ ಬನ್ನಿ ತಾಕತ್ತಿದ್ರೆ ಬನ್ನಿ ಮಾತಾಡ್ತಾರೆ ಹೇಳ್ತಾರಲ್ಲ ಸದನದಲ್ಲಿ ಸವಾಲು ಹಾಕ್ಬೋದಿತ್ತಲ್ಲ ವಿರೋಧ ಪಕ್ಷದವರಿಗೆ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದಾಗೆ ಸಿದ್ದರಾಮಯ್ಯನವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದು ಕಪ್ಪು ಚುಕ್ಕೆ ಇರಲಿಲ್ಲ ನಾವು ಒಪ್ಕೊಳ್ತೇವೆ ಇರಲಿಲ್ಲ ಅಂತಕ್ಕಂಥದ್ದು ಎಷ್ಟು ಸತ್ಯನೋ ಇವತ್ತು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿಗೆ ಕಪ್ಪು ಚುಕ್ಕೆ ಬಂದಿರತಕ್ಕಂಥದ್ದು ಅಷ್ಟೇ ಸತ್ಯ ಇದನ್ನು ಚರ್ಚೆ ಮಾಡಬೇಕು ಅಂತೇಳಿ ತಾನು ಒತ್ತಾಯ ಮಾಡಿದ್ದು ಸದನದಲ್ಲಿ ಹಾಗಾದರೆ ಯಾಕೆ ಚರ್ಚೆಯಿಂದ ಓಡೋದ್ರೆ ಹಾಗಾದರೆ ಸದನದಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ ರಾಜ್ಯದ ಜನತೆಗೆ ಎಲ್ಲ ಮಾಹಿತಿಗಳನ್ನ ತಾವು ಕೊಡ್ಬೋದಿತ್ತಲ್ಲ ಅದಕ್ಕಿಂತ ಒಳ್ಳೆ ಅವಕಾಶ ಬೇಕಿತ್ತ ಮಾನ್ಯ ಮುಖ್ಯಮಂತ್ರಿಗಳಾಗಾದರೆ ನಾ ಹೇಳ್ತೇನೆ ಹರಿಪ್ರಸಾದ್ ಅವರೇ ನೆನ್ನೆ ಮುಖ್ಯಮಂತ್ರಿಗಳ ಪತ್ರಿಕಾ ಸಂದರ್ಶನ ನಾನು ಕೂಡ ನೋಡಿದ್ದೇನೆ ಪತ್ರಿಕಾಗೋಷ್ಠಿ ಪದೇ ತೇಜೋವಧೆ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ನನಗೆ ಮುಖಕ್ಕೆ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವ್ರು ಮಾಡ್ತಾರೆ ಖಂಡಿತ ಇಲ್ಲ ನಾವೊಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ವಿರೋಧ ಪಕ್ಷಕ್ಕೆ ನಮಗೂ ಕೂಡ ಅಷ್ಟು ಜವಾಬ್ದಾರಿ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಹಿಂದುಳಿದ ವರ್ಗದ ನಾಯಕತ್ವ ಮುಖ್ಯಮಂತ್ರಿಗಳನ್ನ ಹೆಮ್ಮೆ ಇವತ್ತು ರಾಜ್ಯದ ಜನತೆಗಿದೆ ಆದರೆ ನಮಗೆ ನೋವು ಬಂದಿರತಕ್ಕಂಥದ್ದು ಯಾವ ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವ ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ನೇತಾರೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆ ಅಹಿಂದ ಸಮುದಾಯಕ್ಕೆ ಇವತ್ತು ಅನ್ಯಾಯ ಮಾಡಿದ್ದಾರಲ್ಲ ಅಂತಕ್ಕಂಥ ನೋವು ನಮಗೂ ಕೂಡ ಕಾಡ್ತದೆ ಅದೇ ರೀತಿ ರಾಜ್ಯದ ಜನತೆಗೂ ಕೂಡ ಕಾಡ್ತದೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ನಾವು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಹೊರಟಿರ್ತಕ್ಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.